ಎಲ್ಲರೂ ನಮ್ಗೆ ದೊಡ್ಡ ದೊಡ್ಡ ತಂಡ ಸಪೋರ್ಟ್ ಮಾಡಿದ್ದಕ್ಕಾಗಿ ಲೆಜೆಂಡ್ ಡೈರೆಕ್ಟರ್ ಅಂತೇಳಿ ಸಿನಿಮಾಗೆ ಹೆಸರಿಡಕ್ ಸಾಧ್ಯ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನಮ್ಗೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ತಗೋತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ ಶೂಟಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಿದ್ದು. ಆಕ್ಚುಲಿ ನಾನ್ ಬ್ಲೆಸ್ಡ್ ಈ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ. ಕ್ಷಣಗಳಲ್ಲಿ ಮುಖ್ಯ ಕಾರ್ಯಕ್ರಮ ಶುರುವಾಗಲಿದೆ. ನೀವೆಲ್ಲರೂ ಆಯಾಸದಿಂದ ಆಧಾರದಿಂದ ಬಂದಿರೋದಕ್ಕೆ ಸಂಗೀತದಲ್ಲಿ ಆನಂದನೆ ನಡೆಸ್ತಾ ಇದ್ದೀವಿ. ಎಲ್ಲರೂ ಸಮಾಧಾನ ಇದಾಗಿರ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಲ ಕಾರ್ಯಕ್ರಮನ ಶುರು ಮಾಡ್ತೀವಿ. ಸಂಗೀತನ ಸಂಜನ ಅನ್ನುವ ಮಾಡಿಕೊಡ್ತಿದ್ದಾರೆ ನಮ್ಮ ಲೆಜೆಂಡ್ ಡೈರೆಕ್ಟರ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಪ್ರಣವ್ ಸತೀಶ್. ನೀವೆಲ್ಲರನ್ನು ರಚಿಸ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಶುರು ಮಾಡುವಂತ ಸಮಯ. ಮುಖ್ಯ ಅತಿಥಿಗಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರನ್ನು ನಾನು ಸ್ವಾಗತಿಸ್ತೀನಿ. ಮೊದಲಿಗೆ ನಮ್ಮ ಹಿಂದೂ ಸಂಪ್ರದಾಯದ ರೀತಿಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀವಿ. ಪಿ ಶೇಷಾದ್ರಿ ಸರ್ ಇದ್ದಾರೆ, ಹಿರಿಯ ನಿರ್ದೇಶಕರು, ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಶುರು ಮಾಡುವ ಸಮಯ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಪಿ ಶೇಷಾದ್ರಿ ಸರ್, ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರು, ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಸರ್. ವೇದಿಕೆ ಮೇಲೆ ಬರಬೇಕು. ಪಿ ರಾಮಮೂರ್ತಿ ಸರ್, ಇವರು ಕಮರ್ಷಿಯಲ್ ಸಿನಿಮಾ ಮಾಸ್ ಡೈರೆಕ್ಟರ್, ಹಿರಿಯ ನಿರ್ದೇಶಕರು, ಅವ್ರ ವೇದಿಕೆ ಮೇಲೆ ಬರಬೇಕು. ಗಂಡಸಿ ಸದಾನಂದ ಸ್ವಾಮಿಯವರು, ಪತ್ರಕರ್ತರು, ಸಮಾಜ ಸೇವಕರು, ಅವರ ವೇದಿಕೆ ಮೇಲೆ ಬರಬೇಕು. ರಮೇಶ್ ಅವರು ಪ್ರಜಾಶಕ್ತಿ ಸೇನೆಯ ಅಧ್ಯಕ್ಷರು, ಅವರ ವೇದಿಕೆ ಮೇಲೆ ಬರಬೇಕು. ಎಲ್ಲ ಹಿರಿಯರೊಂದಿಗೆ ಶುರು ಮಾಡ್ತಿದ್ದೀವಿ. ದೀಪ ಬೆಳಗ್ತಾರೆ. ಸಿನಿಮಾ ತಂಡಕ್ಕೆ ಗುರುಗಳಾದಂತಹ ಗಣೇಶ್ ನಾರಾಯಣ್ ಸರ್ ಬರಬೇಕು. ನಟಿ ರಿದ್ಯಾ ರಾಮಮೂರ್ತಿ ಸರ್ ಮೂಲ ಉದ್ದೇಶ ಆಶಯ ಏನಂದ್ರೆ ಲೆಜೆಂಡ್ ಸಾಂಗ್ಗಳನ್ನ ಮಾಡಿ ಇಡೀ ಸಿನಿಮಾದ ರೆಕಾರ್ಡಿಂಗ್ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಕ್ಕಿಂತ ಹೆಚ್ಚಾಗಿ ಅವ್ರ ತಾಯಿ ಅಂದ್ರೆ ನಮ್ಮ ಸಿನಿಮಾದ ನಿರ್ಮಾಪಕರು ಮಾತಾಡ್ತಾರೆ. ಅತಿಥಿಗಳು 2 ನಿಮಿಷ. ಪ್ರಣವ್ ಸತೀಶ್. ಅದೇ ಹೆಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಏನಂದ್ರೆ ನನ್ನ ಮಗ ಮೊದಲು ಇದಾದಾಗ ಅವನು ವರ್ಲ್ಡ್ ರೆಕಾರ್ಡ್ ಮಾಡಬಾರ್ದು ಅಂದ್ಬಿಟ್ಟು ಅದು ಮಾಡಿದ್ರು. ಅದಕ್ಕೆಲ್ಲ ಮುಖ್ಯ ಮಾತಾಡಿದ್ರೆ ಅವ್ರು ಮಾಡ್ತಾನೆ ಅಂತ ಉದ್ಯಮಿಸಿದ್ರು. ಆಮೇಲೆ
ನನಗೆ ಮ್ಯೂಸಿಕಲ್ಲಿ ನನ್ನ ಮಗನಿಗೆ ಇದು ಮಾಡ್ತಾರೆ. ನನ್ನ ತಮ್ಮ ಇದ್ದಾನೆ ಇಲ್ಲಿ, ಅವನ ಹತ್ರ ಒಂಥರ ಡಿಸ್ಕಸ್ ಮಾಡಿ, ನಮ್ಮ ಮನೆಯವರು, ನನ್ನ ತಂಗಿ ಇದ್ದಾರೆ, ಅಮ್ಮ, ನಮ್ಮ ಅತ್ತೆ ಎಲ್ಲರ ಹತ್ರ ಮಾತಾಡಿ ಮಾಡ್ತಾನೆ ಅಂತ ಒಂಥರ ಎಲ್ಲರೂ ಹೋಪ್ಸ್ ಕೊಟ್ಟ ಮೇಲೆ ಮಾಡಿಸಿದ್ವಿ. ಅದು ನೋಡಿದ್ರೆ ಇವತ್ತು IY ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ವರ್ಲ್ಡ್ ರೆಕಾರ್ಡ್ ಆಯಿತು. ಮ್ಯೂಸಿಕ್ ಮಾಡಿದ್ದಾನೆ, ಬೆಳಗ್ಗೆ ಪ್ರಿವ್ಯೂ ನೋಡಿದ್ದೀವಿ, ನನಗೇನೋ ಚೆನ್ನಾಗಿದೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ನನ್ನ ಮಗನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಥ್ಯಾಂಕ್ಸ್ ಟು ಇದರ ಪ್ರತಿಭೆ ಆಗಲಿ, ಟ್ಯಾಲೆಂಟ್ ಆಗಲಿ ಗುರುತಿಸಿ ಅವನಿಗೆ ಏನ್ ಕಾರ್ಯಕ್ರಮ ಮಾಡ್ತಿದ್ದೀವಿ ವಚನಗಳನ್ನ ಹೇಳಿ ಎಲ್ರಿಗೂ ನಮಸ್ಕಾರ. ನನ್ಗೆ ನಿಮ್ ಯಾರ್ದು ಮುಖ ಕಾಣಿಸ್ತಾ ಇಲ್ಲ, ಈ ಲೈಟ್ ತುಂಬಾ ಹಾಕ್ಬಿಟ್ಟಿದ್ದಾರೆ. ಇರ್ಲಿ, ಹಾಗಾಗಿ ನೀವು ನಗ್ತಿರೋ, ಅಳ್ತಿರೋ, ಸಂತೋಷ ಪಡ್ತಿರೋ, ಮಾಲಕ್ಕೋತಿರೋ ಅಂತ ಗೊತ್ತಾಗಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾದಲ್ಲಿ ಬೇರೆ ಬೇರೆ ದೃಶ್ಯಗಳನ್ನ ಬರಿತೀವಿ. ಸಂತೋಷದ ದೃಶ್ಯ ಇರುತ್ತೆ, ನೋವಿನ ದೃಶ್ಯ ಇರುತ್ತೆ, ಸಹಜವಾದಂತಹ ಒಂದು ದೃಶ್ಯ ಆಗಿತ್ತು. ಇದೇ ತರಹದ ಒಂದು ದೃಶ್ಯ ಲೆಜೆಂಡ್ ಡೈರೆಕ್ಟರ್ ಸಿನಿಮಾದಲ್ಲಿ ಇದ್ರೆ ಈ ಸಿನಿಮಾ ನಿಜವಾಗಿಯೂ ಸಕ್ಸಸ್ ಆಗುತ್ತೆ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ನೀವು ಪದೇ ಪದೇ ಸ್ಪೆಷಲ್ ಅನ್ನೋ ಪದನ ಯಾಕೆ ಬಳಸಿದ್ರಿ ಅಂತ ಗೊತ್ತಿಲ್ಲ. ನೀವು ಪದನ ನನ್ನ ರಿಕ್ವೆಸ್ಟ್ ಇನ್ನೊಂದೇ ಬಳಸಬೇಡಿ. ಈಸ್ ಎ ನಾರ್ಮಲ್ ಚೈಲ್ಡ್ ಡನ್ ಎ ಸ್ಪೆಷಲ್ ಜಾಬ್ ಅಲ್ವಾ? ಚಪ್ಪಾಳೆನ ನೋಡಿ ಸ್ಪೆಷಲ್ ಜಾಬ್. ಸ್ಪೆಷಲ್ ಜಾಬ್ ಅಂತ ಹೇಗೆ ಗೊತ್ತಾಯ್ತು? ನನಗೇನು ಪ್ರಣವ್ ಪರಿಚಯ ಇಲ್ಲ, ನನಗೆ ಗೊತ್ತಿದ್ದು ನವೀನ್ ಒಂದೇನೆ. ಇವತ್ತೇ ಗೊತ್ತಾಗಿದ್ದು ನವೀನ್ ಅಂತ. ನಾವು ಚಲನಚಿತ್ರ ಅಕಾಡೆಮಿಲಿ ಕೆಲಸ ಮಾಡುವಾಗ ಪರಸ್ಪರ ಪರಿಚಯ ಆಯಿತು. ಅಲ್ಲಿಂದ ನನಗೆ ಪರಿಚಯ 3 ವರ್ಷದಿಂದ. ಆ ಸಿನಿಮಾದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ಲೆಜೆಂಡ್ ಡೈರೆಕ್ಟರ್ ಬಗ್ಗೆ. ಒಬ್ಬ ನಿರ್ದೇಶಕನ ಕಥೆ, ನೋವು ನಲಿವಿನ ಕಥೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಅವ್ರು ಕರೆದಾಗ ಬಂದೆ ನಾನು. ಅವ್ರು ಹೇಳಿದ್ರು ಇಲ್ಲಿ IY ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಒಂದು ಸಿಕ್ಕಿದೆ, ಒಂದು ಮಾಡಿದ್ದಾರೆ, ಚಿತ್ರದ್ದು ಸಂಗೀತ ಕೊಟ್ಟಿದ್ದಾರೆ ಅಂತ. ನಾನು ಕಡೆ ಪುಟ್ಟ ಹುಡುಗ ಇರಬೇಕು ಅಂತ ನೋಡಿದ್ರೆ ಇದೇ ನಾರ್ಮಲ್ ಚೈಲ್ಡ್. ಹಾಗಾಗಿ ನನಗೇನು ಸ್ಪೆಷಲ್ ಅಂತ ಅನಿಸ್ತಿಲ್ಲ. ಗುಡ್ ಜಾಬ್. ಯಾಕೆಂದ್ರೆ ಆ ಹಾಡು ಬೇರೆ ಕೇಳಿದಾಗ ನನಗೆ ರಾಜ್ಕುಮಾರ್ ಅವರು ಯಾವುದೊಂದು ಹಾಡು ಸಿನಿಮಾ ನೆನಪಿಲ್ಲ, ಜಗವೇ ಒಂದು ರಣರಂಗ, ಇದರಲ್ಲಿ ನೀನ ಥರದ್ದೇನೋ ಒಂದು ಹಾಡಿದೆಯಲ್ಲ, ಆ ಥರದ ಒಂದು ಧಾಟಿಯ ಹಾಡು ಅಂತ ಅನಿಸ್ತು. ಪ್ರಾಯಶಃ ರಾಜ್ಕುಮಾರ್ ಅವ್ರು ಬದುಕಿದ್ದು ನೀನ್ ಹೋಗಿ ಈ ಹಾಡನ್ನ ನಾನು ಕಂಪೋಸ್ ಮಾಡಿದ್ದೀನಿ, ನೀವು ಹಾಡಿದ್ರೆ ಖಂಡಿತ ಹಾಡಿರ್ತಿದ್ರು ಅಂತ ಅನ್ಸುತ್ತೆ. ಸೊ ಹಾಗೆ ಅದರ ಹಾಡಿ ಒಂದು ಉತ್ತೇಜನವನ್ನ, ಉತ್ಸಾಹ ಕೊಡೋಕ್ಕಾಗುತ್ತೆ. ಮತ್ತೆ ಅದ ನುಡಿಸ್ಬೇಕಾದ್ರೆ ಒಂದು ತನ್ಮಯತೆಯನ್ನ ಗಮನಿಸುತ್ತೆ. ತನ್ಮಯತೆ ಜೊತೆಗೆ ಒಂದು ಇನ್ವಾಲ್ವ್ಮೆಂಟ್. ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಗುರು ಹಿರಿಯರು ಹೇಳ್ತಾರೆ. ಎಷ್ಟು ನಾವು ತನ್ಮಯತೆಯಿಂದ ಕೆಲಸ ಮಾಡ್ತೀವಿ ಅದು ನಮಗೆ ಯಶಸ್ಸನ್ನು ಕೊಡುತ್ತೆ ಅಂತ. ಈತ ನುಡಿಸುವಾಗ ನಾನು ಅದನ್ನು ಗಮನಿಸಿದೆ. ಅದರ ತನ್ಮತೆಯನ್ನ ದೀಪ ಆಳವಾಗಿ ಹೋಗಿ ಅದನ್ನು ಮಾಡಬೇಕು. ಖಂಡಿತ ನಿನ್ಗೆ ಒಳ್ಳೆ ಭವಿಷ್ಯ ಇದೆ, ಭವಿಷ್ಯ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಇನ್ನ ನನ್ನ ಮಿತ್ರರಾದಂತಹ ನವೀನ್ ಅವರು ಚಿತ್ರ ಮಾಡಿದ್ದಾರೆ, ನಿಮಗೂ ಶುಭವಾಗ್ಲಿ ಅಂತ ಹಾರೈಸ್ತೇನೆ. ಅಷ್ಟು ಮಾತ್ರ ಹೇಳಿ, ಹಿರಿಯರಾದಂಥ ನನ್ನ ಸ್ನೇಹಿತರಾದಂಥ ನಮ್ಮೂರ್ತಿಯವರು ಬಂದಿದ್ದಾರೆ. ಅವರು ಆಗ್ಲೇ ಬೇಕಾದ್ರೆ ಇವ್ರು ಕ್ಲಾಸಿಫೈ ಬೇರೆ ಮಾಡಿದ್ರು ನವೀನ್. ಅವ್ರ ಮಾಸು, ನಾನು ಕ್ಲಾಸು ಅಂತ ಹೇಳಿಲ್ಲ. ಅವ್ರ ಕ್ಲಾಸು ಹೌದು, ಮಾಸು ಹೌದು. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಿ. ನವೀನು ನಮ್ಮ ಪ್ರಜಾಶಕ್ತಿ ಜನಪರ ವೇದಿಕೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ಇನ್ವೈಟ್ ಮಾಡ್ತೀನಿ, ಬರ್ತಾ ಇರ್ತಾರೆ. ನಮ್ಮ ಆಫೀಸ್ಗೆಲ್ಲ ಸುಮಾರು ಸಾರಿ ಬಂದಿದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡೋದು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಕೇಳಿದ್ರು ಸಪೋರ್ಟ್ ಮಾಡಿ ಸರ್, ಸ್ವಲ್ಪ ನಮ್ಮನ್ನು ಒಂದು ಇದರಲ್ಲಿ ಒಂದು ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಕೇಳಿದ್ರು. ನಾವು ಸುಮಾರು ಸಪೋರ್ಟ್ ಎಲ್ಲರಿಗೂ ಮಾಡ್ತಾ ಇದೀವಿ. ಮುಂದೆ ಒಂದ್ಸರಿ ದರ್ಪಣ ಫಿಲಮ್ ಅಂತೇಳಿ ಒಬ್ಬ ಕಾರ್ತಿಕ್ ವೆಂಕಟೇಶ್ ಮಾಡಿದ್ರು ಡೈರೆಕ್ಟ್ರು, ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದೆ. ಆ ಮೂಮೆಂಟ್ ಅಲ್ಲಿ ನನಗೆ ನವೀನ್ ಅವರು ತುಂಬಾ ಪರಿಚಯ ಆದ್ರು. ನಾವೇನೇ ಕಾರ್ಯಕ್ರಮ ಮಾಡಿದ್ರು ಅವ್ರನ್ನೂ ಇನ್ವೈಟ್ ಮಾಡ್ತೀವಿ. ಅವ್ರನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ನಮ್ಮ ಹತ್ರ ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ಲ ಥರ ಸಪೋರ್ಟು ನಾವು ಮಾಡೋಕ್ಕೆ ಮುಂದೆ ಇರ್ತೀವಿ. ಎಲ್ಲ ಥರನೂ ಬರೀ ಒಂದು ಈಗ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ಮಾತ್ರ ಸಪೋರ್ಟಿಂಗ್ ಇಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ಬೆಳೆಸ್ಬೇಕಂತ ಎಲ್ಲರೂ ಹೇಳ್ಕೊಂಡು ಮನೆಗೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಿದ್ರು. ಆ ನವಿಲ್ಗೋರಿಗೆ ಹೆಸರು ಕೊಟ್ಟಿದ್ದೆ ನಮ್ಮಣ್ಣ ಎಲ್ಲ ಬಂದಿರ್ಬೇಕನ್ಸುತ್ತೆ.
ಲಂಡನ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಲಂಡನ್ಗೆ ತೆರಳುವಂತ ಇದ್ದಾರೆ. ಯಾಕಂದ್ರೆ ನವಿಲುಗರಿ ಅಂತ ಹೆಸರು ಕೊಟ್ಟಿದ್ದೆ ನಮ್ಮ ಅಣ್ಣ, ಅದರಿಂದಾಗಿ ಅವನು ಒಂದಿಲ್ಲ ಅವರೊಂಥರ ಪ್ರಣವ್ ಹತ್ರ ಅವನ್ನ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಮ್ಯೂಸಿಕ್ ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ನವೀನ್ ಅವ್ರಿಗೂ ನವೀನ್ದು ಅವ್ರ ತಾಯಿಗೆ ಬಂದಿದ್ದಾರೆ. ಅವ್ರ ತಾಯಿಗೆ ಎಲ್ಲ ಅತಿಥಿಗಳ ಕಡೆಯಿಂದ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ಅಂತಹ ನಮ್ಮಣ್ಣ ಡಾಕ್ಟರ್ ಅವ್ರಿಗೊಂದು ಸನ್ಮಾನ. ಇವತ್ತು ಒಬ್ಬ ಡಾಕ್ಟರ್ನ ಒಬ್ಬ ಡೈರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮಮ್ಮ. ಅವ್ರ ಶ್ರಮದಿಂದ ನಾವು ಇವತ್ತು ಬಂದಿದ್ದೀವಿ. ನಮ್ಮ ತಂದೆಯವರು ಬರ್ಬೇಕಾಗಿತ್ತು, ಅದ ಕೆಲಸ ಅಂತೇಳಿ ಸದಾನಂದ ಸ್ವಾಮಿ ಅವ್ರಿಗೂ, ರಮೇಶ್ ಅಣ್ಣವ್ರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ನಾನು ವಂದಿಸ್ತೀನಿ. ಈಗ ಒಂದು ಚಿಕ್ಕ ನಾವು ಏನಂತೀವಿ ಸ್ನಾಕ್ಸ್ ಇಟ್ಟಿದ್ದೀವಿ, ಎಲ್ಲರೂ ದಯವಿಟ್ಟು ತೆಗೆದುಕೋಬೇಕು. ನಮ್ಮ ಸಿನಿಮಾ ಬಗ್ಗೆ ಯಾರು ಮಾತಾಡೋರು ಇದ್ರು ಸಹ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳು ಮಾತಾಡಬಹುದು. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇವೆಂಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಟು ಮೈ ಸಿಂಗರ್ಸ್ ಟೀಮ್. ನಾನು ಲೆಜೆಂಡ್ ಡೈರೆಕ್ಟರ್ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಡಿಯರೆಸ್ಟ್ ಬ್ರೋ ನವೀನ್ ಲೂಗರಿ, ನವೀನ್ PB. ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಗಣೇಶ್ ಸರ್, ಮೈ ಗುರುಜಿ ಅಂಡ್ ಮೈ ಮಾಮ್ ವಿಶಾಲ ಸತೀಶ್. ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಮೂವಿನ ನೋಡಿ ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ. ಐ ವಿಶ್ ದ ಲೆಜೆಂಡ್ ಡೈರೆಕ್ಟರ್ ಟೀಮ್ ಆಲ್ ದ ಬೆಸ್ಟ್. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ದಯವಿಟ್ಟು. ಸೊ 100 days ಓಡೋಂಗ್ ಮಾಡಿ ದಯವಿಟ್ಟು ಲೆಜೆಂಡ್ ಡೈರೆಕ್ಟರ್ ಮೂವಿನ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಚಂದನದಲ್ಲಿ ಎಲ್ಲರೂ ನೋಡಿರ್ತೀನಿ, ವಾಹ ಎಂತ ರುಚಿ ಅಂತ ಭಾರಿ ರುಚಿಸಿದ್ದಾರೆ. ನಮ್ಮ ಸಹ ತಂಡಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಅವರು ನಿರ್ಮಾಪಕರು, ನಿರ್ದೇಶಕರು, ಬರಹಗಾರರು ಎಲ್ಲ ಬಿಟ್ಟಿದ್ರೆ ಮೇಜರ್ ಆಹ ಎಂತ ರುಚಿ ಬರ್ತಿದ್ದಿಲ್ಲ. ಓಕೆ, ಈಗ ಅವರು ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ದಕ್ಕೆ ಅವರೊಂದೆರಡು ಮಾತಾಡ್ತಾರೆ. ನಮಸ್ಕಾರ. ಅಲ್ಲಿ ಹೇಳಿದಂಗೆ ನನ್ನ ಹೆಸರು ಪ್ರವೀಣ ಕುಲಕರ್ಣಿ ಅಂತ, ದೂರದರ್ಶನದ ನಿರೂಪಕಿ, ಹಾಗೆ ಮಿಸ್ಟರ್ ಚೀಟರ್ ರಾಮಾಚಾರಿ ಅನ್ನುವಂತಹ ಮೂವಿ ಪ್ರೊಡ್ಯೂಸರ್ ಕೂಡ, ಹಾಗೆ ಕೆಲವು ಸಾಕ್ಷ್ಯಚಿತ್ರಗಳ ನಿರ್ದೇಶನ ಮಾಡ್ತಾ ಇದ್ದೀನಿ.
ಹಾಗೆ ಪುಸ್ತಕ ಕೂಡ ಬರೆದಿದ್ದೀನಿ. ನವೀನ್ ನಮಗೆ ನನ್ನ ಮೂವಿ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು. ಆ್ಯಕ್ಚುಲಿ 2018 ನನ್ನ ಮೂವಿ ರಿಲೀಸ್ ಟೈಮಲ್ಲಿ ಅವ್ರದ್ದೊಂದು ಪರಿಚಯ ಆಯಿತು. ಅವ್ರದ್ದು ಅಭಯಹಸ ಮೂವಿ ಬರ್ತಾ ಇತ್ತು ಅವಾಗ, ಆ ಮೂವಿ ಟೈಮಲ್ಲಿ ಅಲ್ಲಿಂದ ಪರಿಚಯ ಆಯಿತು. ನವೀನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಂಥರ ಒಂದ್ ಕಡೆ ನಿಲ್ಲೋ ಥರ ಅಲ್ಲ, ಅವ್ರ ಮನಸ್ಸನ್ನು ಒಂದೇ ಕಡೆ ನಿಲ್ಲೋ ಥರ ಅಲ್ಲ. ಅಷ್ಟು ಫಾಸ್ಟ್ ಆಗಿ ಥಿಂಕ್ ಮಾಡ್ತಾರೆ, ಅಷ್ಟು ಏನೋ ಒಂದು ತುಡಿತ ಯಾವಾಗಲೂ ಇದೆ ಅವ್ರಿಗೆ, ಏನೋ ಮಾಡ್ತಾನೆ ಇರಬೇಕು, ಸುಮ್ಮನೆ ಕೊಡೋ ಥರ ಅಲ್ಲ ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಆ ಒಂದು ಹುಮ್ಮಸ್ಸು ಉತ್ಸಾಹ ತುಂಬಾನೇ ಇದೆ. ಈ ಲೆಜೆಂಡ್ ಡೈರೆಕ್ಟರ್ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಾನು ಒಂದು ನಮ್ಮ ಆಫೀಸಲ್ಲೇ ಒಂದು ಶೂಟಿಂಗ್ ಅವಕಾಶ ಮಾಡಿಕೊಟ್ಟು ಅವರಿಗೆ ಒಂದು ರೀತಿಯ ಸಪೋರ್ಟ್ ಇಲ್ಲ. ಈ ಹೈ ವೈ ಬಂದು ಎಷ್ಟು ಜನ ಗೊತ್ತಿದೆ ನನ್ಗೆ ಗೊತ್ತಿಲ್ಲ. ಈ ತರ ವರ್ಲ್ಡ್ ರೆಕಾರ್ಡ್ ಮಾಡ್ಕೋಬಹುದು ಅನ್ನೋದನ್ನು ನನ್ಗಂತೂ ಗೊತ್ತಿರ್ಲಿಲ್ಲ. ಈ ತರ ಎಷ್ಟೊಂದು ನಿರ್ದೇಶಕರಿಗೆ, ಹೊಸ ನಿರ್ದೇಶಕರಿಗೆ ನವೀನ್ ಅವರಂತದ್ದು ಒಂದು ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಒಂದು ಪ್ರಶಸ್ತಿ ವರ್ಲ್ಡ್ ರೆಕಾರ್ಡ್ ಮಾಡ್ಕೋಬಹುದು ನಾವು ನಮ್ಮ ಒಂದು ಸಿನಿಮಾ ಮೂಲಕ ಅಂತ. ನವೀನ್ ಅವ್ರು ನಿಜವಾಗ್ಲೂ ನಿಮ್ದು ಕೆಲಸಕ್ಕೆ ಹ್ಯಾಟ್ಸ್ ಆಫ್. ನೀವು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ ದ ತಂಡ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಟು ದ ಟೀಮ್. ಪದ್ಮ ಮೇಡಮ್ ಬಂದಿದ್ದಾರೆ, ಹಿಂದೂ ಸಂಜೆ ಪತ್ರಿಕೆಯವರು, ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ಪ್ರೊಫೆಸರ್ ಸಮತಾ ಮೇಡಮ್ ಬಂದಿದ್ದಾರೆ, ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಹಿಂದೂ ಸಂಜೆ ಪತ್ರಿಕೆಯವರು ನಮ್ಮ ಸಿನಿಮಾಗೆ ಬಹಳಷ್ಟು ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಿದ್ದಾರೆ. ಇವರಿಬ್ಬರ ಸಪೋರ್ಟ್ ನಮಗೆ ಬಹಳಷ್ಟು ಇನ್ನೂ ಬೇಕಾಗಿದೆ. ಇವ್ರಿಗೊಂದು ನವೀನ್ ಅವರು ಈಗ ಲೆಜೆಂಡ್ ಡೈರೆಕ್ಟರ್ ಆಗಿ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಡುವಂತ ಸುಸಂದರ್ಭ ಬಂದಿದೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅವರಿಗೆಲ್ಲ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ಚಲನಚಿತ್ರದಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿದರೆ ಆ ಪ್ರತಿಭೆಯಿಂದ ವಿಶ್ವ ಮಾನವರಾಗ್ತಾರೆ ಅನ್ನುವ ನಂಬಿಕೆಯಿಂದ ನಾವೆಲ್ಲರೂ ಶುಭ ಕೋರೋಣ. ಒಳ್ಳೆಯದಾಗ್ಲಿ. ಎಲ್ರಿಗೂ ನಮಸ್ಕಾರ. ಬಹುಶಃ ನಾವು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೀವಿ. ಹಾಗಾಗಿ ನಾವು ಕಾರ್ಯಕ್ರಮದಲ್ಲಿ ಏನೇನ್ ಇದಾಯ್ತು, ಮಗು ಏನು ಹಾಡ್ತು ಅಂತ ಕಾಣುತ್ತೆ. ಹಾಡಿದ್ದೋ ನುಡಿಸಿದ್ದೋ ಗೊತ್ತಿಲ್ಲ ನನಗೆ, ಅದು ನಮ್ಗೆ ಕೇಳೋದು ಇದಾಗ್ಲಿಲ್ಲ. ಮತ್ತೆ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ಲೆಜೆಂಡರಿ ಡೈರೆಕ್ಟರು. ಅದ್ರಲ್ಲಿ ನಾನು ಮತ್ತೆ ಮೇಡಮ್ ಇಬ್ರು ಕೂಡ ಅಭಿನಯ ಮಾಡಿದೀವಿ. ಮತ್ತೆ ನಮ್ಮ ಸಿನಿಮಾದಲ್ಲಿ ಅದು ಲೆಜೆಂಡರಿ ಡೈರೆಕ್ಟರ್ ಅಲ್ಲಿ ನಮ್ಮ ಆಫೀಸ್ನಲ್ಲಿ ಅದನ್ನ ಶೂಟಿಂಗ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಪ್ರತಿಭೆ ನವೀನ್ ಅವರು, ಒಂಥರ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಅವ್ರಿಗೆ ಯಶಸ್ಸು ಸಿಗ್ಲಿ, ಒಂದು ಒಳ್ಳೆ ಸಿನಿಮಾ ರಂಗದಲ್ಲಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಆಶಿಸ್ತೀನಿ ನಾನು. ಹಾಗೂ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಅವರು ತಲುಪಲಿ. ಮತ್ತೆ ಒಂದು ಸ್ಪೆಷಲ್ ಚೈಲ್ಡ್ ಕೂಡ ಇದರಲ್ಲಿ ಮ್ಯೂಸಿಕ್ ಇದು ಮಾಡಿರೋದು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅವ್ರಿಗೂ ಶುಭ ಆಗ್ಲಿ ಅಂತ ಹೇಳಿ ಅಭಿನಂದಿಸ್ತೀನಿ. ಧನ್ಯವಾದಗಳು. ಈ ಸಿನಿಮಾ ಕೂಡ ನವೀನ್ ಅವರಿಗೆ, ಪ್ರಣವ್ಗೆ ಒಳ್ಳೆ ಹೆಸರು ಕೊಡ್ಲಿ. ಲೆಜೆಂಡ್ ಡೈರೆಕ್ಟರ್ ಸಿನಿಮಾ ಕೂಡ ಅದೇ ರೀತಿ ಜನಗಳ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಹಾರೈಕೆ ಇರಲಿ ಅಂತ ನಾನು ಬಯಸ್ತೇನೆ. ಹಾಗೂ ನಿಮ್ಮ ತಾಯಿ ಅಣ್ಣ ಎಲ್ಲ ಬಂದಿದ್ದಾರೆ. ನವೀನ್ ಅವ್ರ ತಾಯಿ ಅಣ್ಣ ಎಲ್ರಿಗೂ ಅಷ್ಟೇ. ಆಮೇಲೆ ನಮ್ಮ ಗಣೇಶ್ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರೆ ಅಣ್ಣ. ನಮ್ಮ ಅಣ್ಣ ಹೊಡಿದ್ದೆ ನಿಮ್ಮನ್ನು ಕರ್ಕೊಂಡು ಹೊರಟೋಗ್ಬಿಡ್ತಿದ್ದೆ. ನಿಮ್ಮ ಕಂಠ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಎಲ್ಲ ಕಾರ್ಯಕ್ರಮಗಳು ತುಂಬಾ ನಡೆಸ್ಕೊಡ್ರಿ. ಇದೇ ತರ ಮುಂದೆ ಕೂಡ ನಾವೆಲ್ಲ ಸೇರಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ. ನವೀನ್ಗೂ ಫಸ್ಟ್ ಆಫ್ ಆಲ್ ನವೀನ್ ಸರ್ ಮತ್ತೆ ವಿಶಾಲ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಅವ್ರಿಗೆ ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇದು ನನ್ನ ಫಸ್ಟ್ ಫಿಲಮ್. ಸೊ ಫಸ್ಟ್ ಫಿಲಮ್ಗೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ತಗೋತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಖುಷಿ ನಮ್ಮ ಸಿಸ್ಟರ್ಸ್ ಬಂದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಮಂತ್ ಮೂವಿ ರಿಲೀಸ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಈಗ ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ, ಕೇಳಿ. ಆ್ಯಂಡ್ ನಮ್ಮ ಮೂವಿ ಡೆಫಿನೆಟ್ ಆಗಿ ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಸೊ ಲೆಜೆಂಡ್ ಡೈರೆಕ್ಟರ್ ನನಗೆ ಫಸ್ಟೇ ಬಂದಿದ್ದಲ್ಲ, ಶೂಟಿಂಗ್ ಇನ್ನೇನು 3 days ಇರಬೇಕಾದ್ರೆ ನನಗೆ ಫೋನ್ ಮಾಡಿ ಹೇಳಿದ್ದು. ಸೊ ನಾನು ಬರ್ತೀನಿ ಸರ್ ಅಂತ ಹೇಳಿದೆ. ನಾನು ಬೇರೆ ಥ್ಯಾಂಕ್ ಯು ಎವ್ರಿವನ್ ಅಂಡ್ ನವೀನ್ ಸರ್. ಫಸ್ಟ್ ಮೇಜರ್ಲಿ ಎಲ್ರಿಗೂ ಬಹಳ ಕನಸಿರುತ್ತೆ. ಮೊದಲನೇ ಬಾರಿಗೆ ನಾನು ಹೀರೋ ಆಗಿ ನಟಿಸಿದ್ದೀನಿ. ಎಲ್ಲರೂ ಇಡೀ ತಂಡ ಸೇರಿ ಏನಂತಾರ ನಾಯಕ ನಟ ಅನ್ನೋದಕ್ಕಿಂತ ಇದರಲ್ಲಿ ಜನನಾಯಕ ಅನ್ನೋಕ್ಕಾಗಿ ನಾನು ಜನರ ಮಧ್ಯ ಇದ್ದು ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಇಡೀ ನನ್ನ ತಂಡ, ಇಡೀ ನಮ್ದು ತುಂಬಾ ಚಿಕ್ಕ ತಂಡ, ಕಲಾವಿದರು ಬಳಗ ದೊಡ್ಡದಾಗಿದೆ. ಆಮೇಲೆ ಎಲ್ಲರೂ ಮಾಡಿರೋರೆಲ್ಲರೂ ಬಹಳ ದೊಡ್ಡ ಕಲಾವಿದರೆ. ನಾನೇ
ಹೇಳ್ಬೇಕಂದ್ರೆ ಹೊಸಬ ನಟನೆಯಲ್ಲಿ ಆ ತರದಲ್ಲಿ ಎಲ್ರು ನನಗೆ ದೊಡ್ಡ ದೊಡ್ಡ ತಂಡ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಲೆಜೆಂಡ್ ಡೈರೆಕ್ಟರ್ ಅಂತೇಳಿ ಸಿನಿಮಾಗೆ ಹೆಸರಿಡಕ್ ಸಾಧ್ಯ ಆಯ್ತು. ಈಗ ಪ್ರವೀಣಾ ಕುಲಕರ್ಣಿ ಮೇಡಮ್ ಆಗಿರ್ಬೋದು, ನಾವು ಬೇಜಾರು ನೋಡಿದೀವಿ ದೂರದರ್ಶನ ಬಂದಾಗಿಂದೇನೋ, ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ನಮ್ಮ ಸಿನಿಮಾ ಹೀರೋಯಿನ್ಗೆ ಹೋಗಿ ರೆಡಿ ಆಗಿ ಬಾ ಅಂದ್ರೆ ಅರ್ಧ ಗಂಟೆ, ಅವ್ರು ನಮ್ಮ ಜೊತೆ ಇದ್ದಿದ್ದು ಕಮ್ಮಿ ಸಮಯದಲ್ಲಿ 3 ನಿಮಿಷಕ್ಕೆ 4 ಸೀರೆ ಚೇಂಜ್ ಮಾಡಿ ಬಂದಿದ್ದಾರೆ. ಅವರು ಅಷ್ಟು ಸ್ಪೀಡ್ ಅವರು ನಮ್ಮ ಜೊತೆ ಸಪೋರ್ಟ್ ಮಾಡಿ ಶೂಟಿಂಗ್ ಗೆ ಸಪೋರ್ಟ್ ಮಾಡಿದ್ದಾರೆ. ರಮಣ ಕಣಗಾಲ್ ಅಣ್ಣನೂ ಅಷ್ಟೇ, ಅವ್ರೆಲ್ಲೋ ಇದೀನಿ ನವೀನ್ ಇನ್ನೇನೋ ಅಂದ್ರೆ ಅರ್ಧ ಗಂಟೆ ನಾವು ಅನ್ಕೊಂಡಿದ್ದ ಸೀನ್ ಅಷ್ಟು ಕಂಪ್ಲೀಟ್ ಮಾಡ್ಕೊಟ್ರು. ಶಿವಕುಮಾರ್ ಸರ್ ಫುಲ್ ಬಿಸಿ ಶೆಡ್ಯೂಲ್ ಇದ್ರು. ಸರ್ ಮಧ್ಯಾಹ್ನ 4 ಅವರ್ ಬನ್ನಿ ಸರ್ ಅಂದ್ರೆ 4 ಅವರ್ ಅನ್ಕೊಂಡು ಮಧ್ಯರಾತ್ರಿ 4 ಗಂಟೆವರೆಗೂ ಶೂಟ್ ಮಾಡಿದ್ವಿ ನಾವು. ಅದೆಲ್ಲ ಕ್ರೆಡಿಟ್ ಅದ್ರ ಜೊತೆಗೆ ಎಲ್ರಿಗೂ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ನಿಂತ ನಮ್ ಗೌತಮ್. ಅವ್ನು ಬೆಳಗ್ಗೆ ಮಧ್ಯರಾತ್ರಿ 3:30 4 ಗಂಟೆಗೆ ಪ್ಯಾಕಪ್ ಬಂದಿರ್ತೀವಿ, ಮತ್ತೆ 6 ಗಂಟೆಗೆ ಬ್ರೋ ರೆಡಿ, ಅವನೇ ಒಂದ್ಸಲ ಫೋನ್ ಮಾಡಿದ್ದಾನೆ, ಬ್ರೋ ಎಲ್ಲಿ ಇವತ್ತು ಲೊಕೇಶನ್ ಅಂತ ಹೇಳಿ ಸಾಕಷ್ಟು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಟೆಕ್ನಿಕಲ್ ವಿಷಯವಾಗ್ಲಿ ಗೌತಮ್ ಆಗ್ಲಿ, ಆಮೇಲೆ ನಮ್ಗೆ ಕನಕಪುರ ನಾವು ಒಂದಷ್ಟು ಶೂಟಿಂಗ್ ಶೆಡ್ಯೂಲ್ ಹಾಕೊಂಡಿದ್ದಾಗ ನಮ್ಮ ಶಿವಣ್ಣ ಅವರು ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಹೇಮಾ ಮೇಡಮ್ ಅಂತೂ ಅವರು ಅನ್ನಪೂರ್ಣೇಶ್ವರ ತರ ಅವರು ಬೇಸ್ ಆಗ್ತಾನೆ ಇದ್ರು, ನಾವು ತಿಂದಾಗ್ತಾನೆ ಇದ್ವಿ. ಆ ರೇಂಜ್ಗೆ ಅವರು ನಮ್ಗೆಲ್ರಿಗೂ ಸಪೋರ್ಟ್ ಮಾಡ್ರು. ಆಮೇಲೆ ನಾವ್ ಏನೇ ಕೆಲಸ ಮಾಡ್ಬೋದು, ನಾವು ಕೆಲಸ ಮಾಡ್ತಿದೀವಿ, ನಾವು ಇಂಥದ್ದೇನೋ ನಡೀತಾ ಇದೆ ಅನ್ನೋದಕ್ಕೆ ಅಂದ್ರೆ ಜನಕ್ಕೆ ರೀಚ್ ಮಾಡೋದಿದೆಯಲ್ಲ, ಅದನ್ನ ನಮ್ಗೆ ಸಾಕಷ್ಟು ನಮ್ಮ ಸಿನಿಮಾದ ಮುಹೂರ್ತ ಟೈಮ್ ಇಂದ ಹಿಡಿದು ಇವತ್ತಿನವರೆಗೂ ಇನ್ನ ಮುಂದಕ್ಕೂ ಸಹ ನಮಗ್ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು ಹಿಂದೂ ಸಂಜೆ ಪತ್ರಕರ್ತರು. ಅವರು ಪದ್ಮಾ ಮೇಡಮ್ ಅವರು ಸಿಕ್ಕಾಪಟ್ಟೆ ಬಿಸಿ. ಇವತ್ತು ಅವರು ನಾವು ರಿಕ್ವೆಸ್ಟ್ ಮಾಡಿ ಇವತ್ತು ನಮ್ಮ ಸಿನಿಮಾಗೆ ಬೇಕೇ ಬೇಕು, ಯಾಕಂದ್ರೆ ನೀವು ಬರಲೇಬೇಕು, ಇದು ನಮ್ದೆಲ್ಲ ಸಿನಿಮಾ ನಿಮ್ಮೆಲ್ಲರ ಸಿನಿಮಾ ಅಂತ ಹೇಳಿ ನಮ್ಮ ಒಂದು ಸಣ್ಣ ಕಾರ್ಯಕ್ರಮವನ್ನು ಕೂಡ ಅವರು ದೊಡ್ಡದಾಗಿ ಬರೆದು ಲಕ್ಷಾಂತರ ಜನಕ್ಕೆ ವಿಷಯನ ಮುಟ್ಟಂಗ್ ಮಾಡಿ ಪತ್ರಿಕಾ ಉದ್ಯಮದಲ್ಲಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ಬಗ್ಗೆ ಸಾಕಷ್ಟು ಸಹಾಯನ ಮಾಡ್ತಿದ್ದಾರೆ. ನಮ್ಮ ಸಮತಾ ಮೇಡಮ್ ಆಗಿರ್ಬೋದು, ಅವ್ರದೊಂದು ನೀಡೋ ಗೈಡೆನ್ಸ್ ಆಗಲಿ, ನಮಗೆ ರಮೇಶ್ ಅಣ್ಣ ಅವ್ರಿಗೆ ಸ್ಟೇಜ್ ಮೇಲೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾ ಎಷ್ಟೊತ್ತಿಗಾರ ಫೋನ್ ಮಾಡೋಣ, ಹಿಂಗೇನೋ ಪ್ರಾಬ್ಲಮ್ ಇದೆ, ಇನ್ನೇನೋ ಬೇಕಣ, ಅವ್ರು ಏನಿದ್ರು ಚಿಕ್ಕದೇನೋ ಅಂತಾರಲ್ಲ, ಚಿಕ್ಕ ಗುಂಪಿನಿಂದ ಹಿಡಿದು ಏರೋಪ್ಲೇನ್ ಹೋಗ್ಬೇಕನ್ನೋ ಸಹಾಯ ಮಾಡ್ಕೊಡ್ತಾರೆ. ಆ ಲೆವೆಲ್ ಸಹಾಯ ಅಂತ ಮಾಡ್ತಿಂತರು. ಪ್ರಣವ್ನ ನಾನು ಎಲ್ಲಿ ನೋಡಿದೆ ಅಂತಂದ್ರೆ ಯಾವುದೋ ಒಂದು ಇದೇ ತರದ ಅವಾರ್ಡ್ ಕಾರ್ಯಕ್ರಮ, ನಾನು ಅವಾರ್ಡ್ ಫಂಕ್ಷನ್, ನಾನು ಅವಾರ್ಡ್ ರಿಸೀವ್ ಮಾಡ್ಕೊಡಂತ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದು ಲೇಟ್ ಆಗಿ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಅವ್ನು ನುಡಿಸ್ತಿದ್ದನ್ನ ನೋಡಿದ್ರೆ ಏನೋ ಚೆನ್ನಾಗಿ ಇಂಪ್ರೆಸಿವ್ ಅನಿಸ್ತು. ಆತನ ನಾನು ಅವಾಗ ಕರೆದು ಕೇಳಿದಾಗ ಈತನ ಹತ್ರ ಜಾಸ್ತಿ ಮಾತಾಡ್ತಿದ್ದ, ರಮ್ಮನ ಹತ್ರ ಜಾಸ್ತಿ ಮಾತಾಡೋದ್ರಿಂದ ಜಗಳ ಮಾಡೋದೇ ಜಾಸ್ತಿ. ನಾವು ಈ ಟ್ಯೂನಿಂಗ್ ಬರ್ತಿಲ್ಲ, ಇದು ನಂಗೆ ಸಮಾಧಾನ ಆಗ್ತಾ ಇಲ್ಲ, ಇದನ್ನೇನೋ ಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲರೂ ಪ್ರಿವ್ಯೂ ನೋಡಿದೀವಿ. ಇದು ಎಲ್ಲರೂ ಅನ್ಕೋದೇ ಅವನ್ನ ಒಂದು ಲಿಬರಲಿಟಿಯಲ್ಲಿ ಬಿಟ್ಟು ಮ್ಯೂಸಿಕ್ ಮಾಡಿಸಿದ್ದಾರೆ ಅಂತೇಳಿ. ಸತ್ಯವಾಗ್ಲೂ ನಾನು ಆ ತರದವನ್ನಲ್ಲ. ಇಲ್ಲಿ ನಾವು ನೋಡಿರೋ ಔಟ್ಪುಟ್ ಫೈನಲಿ ಇವತ್ತು ಬೆಳಗ್ಗೆ ನೋಡಿದೀವಿ. ಇದು ನೋಡಿರೋದು ಅಂದಾಜು ಒಂದು 19-20 ಔಟ್ಪುಟ್ ಇರ್ಬೋದು. ಅಷ್ಟು ನಾವು ರುಬ್ಸಿ ಕೆಲಸ ಮಾಡ್ತಿದೀವಿ. ಬಟ್ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅವ್ರು ಹೇಳ್ತಿದ್ರಲ್ಲ, ಅವ್ರ ಗುರುಗಳೆಲ್ಲರೂ ಮಗು ತರ ಹೋಗಿ ಇಳಿದ್ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಆ ತರದ ಸ್ವಭಾವದ ವ್ಯಕ್ತಿ. ಬಟ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಸಾಂಗ್ಸ್ ಗಳು ಎಲ್ಲವೂ ರೀಚಿಂಗ್ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಹಕಾರ. ರಾಘವೇಂದ್ರ ಮೈಸೂರಿಂದ ಬಂದು ನಮ್ ಜೊತೆ ಶೂಟ್ ಎಲ್ಲ ಮಾಡಕ್ಕೆ ಸಹಾಯ ಮಾಡಿಕೊಟ್ರು. ಅವ್ರ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಅವ್ರ ಜೊತೆ ನಿಂತು. ಪಾಪ ಅವ್ರ ಅಕ್ಕ ಬಂದಿದೆ ಒಂದಿನ, ಇವತ್ತೇನೋ ಸಿನಿಮಾ ನಾನು ಏನೇ ಮಾಡ್ತಿದ್ದೀನಿ ಸಿನಿಮಾ ರಂಗದಲ್ಲಿ ಇವತ್ತೇನೋ ಒಂದ್ ಚೂರು ಗುರುತಿಸ್ಕೋತಾ ಇದೀನಿ ಅನ್ನೋದಕ್ಕೆ ಕಾರಣ ನನ್ನ ಕುಟುಂಬ. ಅಂದ್ರೆ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಮ್ಮ ನಮ್ಮ ಅಪ್ಪ ಆಗಿರ್ಬೋದು. ನಮ್ಮ ಅಪ್ಪ ಅಮ್ಮ ನನ್ನ ಫುಲ್ ಗಲಾಟೆ ಮಾಡಿದಾಗೆಲ್ಲ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮನ ಸಮಾಧಾನ ಮಾಡಿದೆ, ಬಿಡಮ್ಮ ಏನೋ ಮಾಡಕ್ ಹೊರಟಿದ್ದಾನೆ, ಸಿನಿಮಾ ಏನೋ ಮಾಡ್ತಿದ್ದಾನೆ ಅಂತ ಹೇಳಿ. ಇವತ್ತಿನವರೆಗೂ ಅದೇ ರೀತಿಯಲ್ಲಿ ಸಹಕಾರದಿಂದ ಎಲ್ಲ ಹೇಳುವ ತಂದೆ ತಾಯಿಗೆ ನಾವೆಲ್ಲಿ ಗೌರವಿಸ್ತೀವಿ, ಅವ್ರು ಎಷ್ಟು ನಾವು ಪ್ರೀತಿಸ್ತೀವಿ, ನಮ್ ಕೆಲಸ ನಮ್ಮನ್ನ ಮುಂದೆ ಕಳ್ಸುತ್ತೆ. ನೋಡಿ, ಪ್ರಣವ್ ಅವ್ರ ತಾಯಿ ನಾವು ಪ್ರೀತಿಸಕ್ ಶುರು ಮಾಡಿದ, ಅವ್ರ ತಾಯಿ ಅವ್ನ ಮುಂದೆ ಸ್ಟೇಜ್ ಮೇಲೆ ತಂದ್ರು. ಅವ್ರ ಅಮ್ಮ ಹೇಳ್ತಿರ್ತಾರೆ, ನಾವು ಬದಿದ್ ಪ್ರಣವ್ನ ಮುಂದೆ ಮಾಡಕ್ಕೆ ಅಂತ ಹೇಳಿ. ಇವತ್ತು ಅವ್ರು ನಮ್ ಕೋ-ಪ್ರೊಡ್ಯೂಸರ್ ಆಗ್ತಿದ್ದಾರೆ, ಕೋ-ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಹಿಂಗೆಲ್ಲ ತಂಡ ಆಗ್ತಿದೆ. ಆಮೇಲೆ ಹಿರಿಯ ಕಲಾವಿದರೆಲ್ಲರೂ, ಹಿರಿಯ ನಿರ್ದೇಶಕರೆಲ್ಲರೂ ಬಂದು ಇದರಲ್ಲಿ ಹರಿಸಿದ್ರು. ಇನ್ನ ಸಾಕಷ್ಟು ಹೀರೋಗಳು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅತಿ ಶೀಘ್ರದಲ್ಲಿ ಅದು ಪೋಸ್ಟ್ ರಿಲೀಸ್ ಮಾಡ್ತೀವಿ. ಮುಂದಿನ ತಿಂಗಳು ಅಕ್ಟೋಬರ್ ನಲ್ಲಿ ಅಫಿಷಿಯಲ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡ್ತಿದ್ವಿ ಬಿಡುಗಡೆಗೆ, ಯಾವ್ದು ಬಿಡ್ ಮಾಡ್ತೀವಿ ಅದಕ್ಕೆ. ಅಲ್ಲಿವರೆಗೂ ನಮ್ದು ಒಂದಷ್ಟು ಫಿಲಂ ಫೆಸ್ಟಿವಲ್ಗಳಿಗೆ ಸಿನಿಮಾಗಳನ್ನ ಕಳಿಸ್ತಿದ್ವಿ. ರೀಸೆಂಟ್ ಆಗಿ ಮುಂಬೈಯಲ್ಲಿ ನಡೆದ ದಾದಾ ಸಾಹೇಬ್ ಇಂಟರ್ನ್ಯಾಷನಲ್ ಮೋಟಿವೇಶನ್ ಫೆಸ್ಟಿವಲ್ ನಲ್ಲಿ ನಮ್ಮ ಸಿನಿಮಾ ಅವಾರ್ಡ್ ಗೆದ್ಕೊಂಡ್ಬಂತು. 2 ವಿಭಾಗದಲ್ಲಿ, ಒಂದು ಪ್ರಣವ್ ಬಂತು, ಇನ್ನೊಂದು ಬೆಸ್ಟ್ ಡೈರೆಕ್ಟರ್ ಅಂತ ಹೇಳಿ ನನಗೆ ಬಂದಿದೆ. ಒಂದಷ್ಟು ಕೆಲಸಗಳು, ಇನ್ನೊಂದಷ್ಟು ಅವಾರ್ಡ್ಗಳಿಗೆ, ಇನ್ನೊಂದಷ್ಟು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ನಮ್ಮ ಸಿನಿಮಾ ಮುನ್ನುಗ್ಗಿ ಹೋಗ್ತಾ ಇರೋದ್ರಿಂದ, ಆ ತಂಡ ಇರೋದ್ರಿಂದಾಗಿ ನಾವು ಸ್ವಲ್ಪ ರಿಲೀಸಿಂಗ್ ನಾವು ಚೂರು ಹಿಂದೆ ಮುಂದೆ ನೋಡ್ಕೊಂಡು ಮಾಡ್ತಿದ್ದೀವಿ. ಇನ್ನು ಹಬ್ಬಕ್ಕೆ ಬರೋಣ ಅಂತ ಅನ್ಕೊಂಡು ಹಬ್ಬ ಮಾಡೋಣ ಅಂತ ಹೇಳಿ ಬರ್ತಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಚಪ್ಪಾಳೆ, ನಿಮ್ಮೆಲ್ಲರೂ ಖುಷಿಗೋಸ್ಕರ ನಾವು ಸಿನಿಮಾ ಮಾಡೋದು, ನಿಮ್ಮನ್ನ ರಂಜಿಸೋಕ್ಕೋಸ್ಕರ ನಾವು ಸಿನಿಮಾ ಮಾಡೋದು. ನೀವೆಲ್ಲರೂ ಬಂದು ಸಿನಿಮಾನ ನೋಡಿದಾಗ ಸಣ್ಣ ಪುಟ್ಟ ತಪ್ಪುಗಳಿರ್ತವೆ, ನಾವೇನೆಲ್ಲರೂ ಸಹ
ಸಹಜವಾಗಿ ಮಾಡಿರ್ತೀವಿ ಅಂತ ನೀವೆಲ್ಲರೂ ಹೇಳೋ ಕರೆಕ್ಷನ್ ನಾನು ತಿದ್ದು ಮುಂದೆ ಆ ಸಿನಿಮಾಗೆ ಮುಂದಿನ ಸಿನಿಮಾಗೆ ಆ ತರ ತಪ್ಪಾಗ್ದಂಗೆ ನಾವು ನಡಿಬಹುದು ಅಂತ ಹೇಳಿರುತ್ತೆ. ನೀವು ಈ ಸಿನಿಮಾ ನೋಡಿ ಎಂಜಾಯ್ ಮಾಡಕ್ ಬನ್ನಿ ಆಗಿದ್ದ ತಪ್ಕೊಂಡು ಹಿಡಿಯಕ್ಕೆ ಬನ್ನಿ ಅಂತ ಹೇಳ್ತೀನಿ. ಅವಾಗ ಎಷ್ಟೊಂದು ಜನ ಬರ್ತಾರೆ, ತಪ್ಕೊಂಡು ಹಿಡಿಯಕ್ ಬಂತೀವಿ, ಹೋರಾಟ ಮಾಡಕ್ ಬರ್ತೀವಿ, ಇನ್ನೊಬ್ಬನ ಧಿಕಾರ ಮಾಡಕ್ ಬರ್ತೀವಿ ಅಂದ್ರೆ ಜನ ಜಾಸ್ತಿ ಇರ್ತಾರೆ. ಯಾವ್ದೋ ಒಂದು ಒಬ್ಬನ ಸನ್ಮಾನ ಮಾಡ್ತೀವಿ ಅಣ್ಣ 4 ಜನ ಒಬ್ಬನಿ ಸಾಕೊಂಡ್ ಬಿಡ್ತಾರೆ. ಅದಕ್ಕೆ ನೀವೆಲ್ಲರೂ ತಪ್ಪುಗಳು ಹಿಡಿಯಕ್ ಬನ್ನಿ ನಮ್ಮ ಸಿನಿಮಾಗೆ ನೋಡಿ, ನಮ್ಗಳಿಗೂ ತಿದ್ದಿ ಬುದ್ಧಿ ಹೇಳಿ ಅಂತ ಹೇಳಿ. ನನ್ನ ಸಿನಿಮಾದ ನನ್ನ ತಾಯಿ ಪಾತ್ರ ಮಾಡಿದಂತ ಅವರು ರಂಗಭೂಮಿಯಲ್ಲಿ ಜೂನಿಯರ್ ಉಮಾಶ್ರೀ ಅಂತಾನೆ ಖ್ಯಾತಿ ಅವರು ಮಧುಶ್ರೀ ಅವರು ಮಾತಾಡ್ತಾರೆ. ಲೆಜೆಂಡ್ ಡೈರೆಕ್ಟರ್ ಅವರು ನಿಜ ನನ್ಗೆ ಇಂಥ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳೋಕೆ ನನ್ಗೆ ಒಂದು ಅದೃಷ್ಟ ಅಂತಾನೆ ಹೇಳ್ಬೇಕು. ಅಂತ ಅದೃಷ್ಟನ ಸೃಷ್ಟಿಸಿ ಕೊಟ್ಟಂತ ಬ್ರಹ್ಮ ಅಂತ ಹೇಳ್ಬೇಕು. ಯಾಕಂದ್ರೆ ಕಲಾವಿದರನ್ನ ಸೃಷ್ಟಿ ಮಾಡೋರು ಡೈರೆಕ್ಟ್ರೇ. ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ನಮ್ಮನ್ನ ಬ್ರಹ್ಮ ಮೊದಲೇ ಸೃಷ್ಟಿ ಮಾಡಿರ್ತಾನೆ. ಮತ್ತೆ ನಾವು ಸಿನಿಮಾದಲ್ಲಿ ಬಂದು ಒಂದು ಪಾತ್ರ ಮಾಡುವಾಗ ನಾವು ಬೇರೆ ನನ್ನದಲ್ದೇ ಏನೋ ಒಂದು ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದ್ರೆ ಅದಕ್ಕೆ ಆ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತಾರೆ. ಅದು ಲೆಜೆಂಡ್ ಡೈರೆಕ್ಟರ್ ಅಂತ ಹೇಳಿ ನಾನು ಅವ್ರನ್ನ ನಿಜವಾಗ್ಲೂ ಅವ್ರ ಲೆಜೆಂಡ್ ಆಗ್ಲಿ, ಮುಂದೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾನ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ನನ್ನ ಮಹದಾಸೆ. ಮತ್ತೆ ನವೀನ್ ಸರ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅವ್ರ ತಾಯಿ ಅಂತ ದೇವತೆ ಅಂತ ತಾಯಿ, ಇವರಿಬ್ರು ನಾನು ಈ ಸಂದರ್ಭದಲ್ಲಿ ಹೊಗಳಿದ್ರೆ ಎಷ್ಟು ಹೊಗಳಿದ್ರು ಸಾಲದು. ನವೀನ್ ಸರ್ ತಾಯಿ ಮತ್ತೆ ನಮ್ಮ ಪ್ರಣವ್ ತಾಯಿ ನಿಜವಾಗ್ಲೂ ದೇವತೆ ಅಂತ ಹೇಳಿದ್ರೆ ನಾನು ತಪ್ಪಾಗಲ್ಲ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಒಂದು ದೊಡ್ಡ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡುವಂತ ಒಂದು ಅಭಿನಯಿಸುವಂತ ಒಂದು ಅವಕಾಶ ಸೃಷ್ಟಿ ಮಾಡಿಕೊಟ್ಟಂತಹ ನವೀನ್ ಸರ್ಗೆ ನಾನು ಮಗದೊಂದ್ಸಾರಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಟ್ಕೊಂಡು ಲಾಕ್ಡೌನ್ ಆದ್ಮೇಲೆ ಈ ಸಿನಿಮಾ ತಂಡನೇ ಬೇಡಪ್ಪ, ನಮ್ಮಂತ ಆಟೋ ಡ್ರೈವರ್ಸ್ಗೆ ಮಿಡ್ಲ್ ಕ್ಲಾಸ್ಗೆ ಅಲ್ಲ ಅಂತ ಹೇಳಿ ತುಂಬಾ ದೂರ ಇದ್ದೆ. ಸೊ ಅದಾದ್ಮೇಲೆ ಮತ್ತೆ ಇದೇ 1 ವರ್ಷ ಹಿಂದೆ ಗಣೇಶ ಹಬ್ಬಕ್ಕೆ ನವೀನ್ ಸರ್ ಅವ್ರು ಭೇಟಿಯಾಗಿ ಅವರು ಕೊಟ್ಟಂತ ಒಂದು ಟ್ಯೂನು. ಸೊ ಆ ಟ್ಯೂನ್ ನ ಕೇಳಿ ಮಲ್ಟಿ ಲ್ಯಾಂಗ್ವೇಜ್ ಸಾಂಗ್ ಬರ್ತಿದೆ ಅಂತ ಹೇಳಿದ್ರು. ಪ್ಯಾನ್ ಇಂಡಿಯಾ ಸಾಂಗ್ ಅಂದ್ರೆ ಹೆಂಗೂರು ಪ್ಯಾನ್ ಇಂಡಿಯಾ ಸಾಂಗ್. ನಮಗೆ 1-2 ಭಾಷೆ ಮಾತಾಡೋದೇ ಕಷ್ಟ ಅಂತದ್ರಲ್ಲಿ ಪ್ಯಾನ್ ಇಂಡಿಯಾ ಸಾಂಗ್ ಬರೀರಿ ಅಂದ್ರೆ ಹೇಗ್ ಬರೆಯೋಣ. ಸೊ ಆದ್ರೂ ಬೆಂಗಳೂರಲ್ಲಿ ಸ್ಟೇ ಆಗಿ ಬೆಂಗಳೂರಲ್ಲಿ ಇರೋದ್ ಕಾರಣ, ಒಂದು 5-6 ಭಾಷೆ ಕಲ್ತಿರೋದ್ ಕಾರಣ ಸೊ ಇವತ್ತೊಂದು 6 ಲ್ಯಾಂಗ್ವೇಜ್ ಅಲ್ಲಿ ಒಂದು ಲವ್ ಸಾಂಗ್ ನ ಬರ್ದಿದ್ದೀನಿ. ಸೊ ಅದಕ್ಕೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕಿರೋದು ಪ್ರಣವ್ ಸರ್ಗೆ. ಯಾಕಂದ್ರೆ ಅವ್ರು ಮಾಡಿರೋಂತ ಒಂದು ಮ್ಯೂಸಿಕ್, ಸೊ ಒಂದೊಂದು ಟ್ಯೂನ್ ನಾನು ಇವತ್ತಿಗೂ ಸುಮಾರು ಸಲ ಆ ಸಾಂಗ್ ನ ಕೇಳ್ತಾನೆ ಮಲ್ಕೋತೀನಿ. ಯಾಕಂದ್ರೆ ಅಷ್ಟು ಮ್ಯೂಸಿಕ್ ಅಷ್ಟು ಚೆನ್ನಾಗಿದೆ. ಸೊ ದಯವಿಟ್ಟು ಪ್ರತಿಯೊಬ್ರು ಲೆಜೆಂಡ್ ಡೈರೆಕ್ಟರ್ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ. ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಕೇಳ್ಕೊಳ್ಳೋದು ಒಂದೇನೆ, ನಮ್ಮಂತ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಹರಿಣಿ ನಟರಾಜ್ ಅಂತ. ನಾನು ಲೆಜೆಂಡ್ ಡೈರೆಕ್ಟರ್ ಅನ್ನೋ ಫಿಲಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಹೊಸ ಪ್ರಯತ್ನ ಹೊಸಗಳು ಮಾಡಿದ್ದಾರೆ. ತುಂಬಾ ಜನ ಆರ್ಟಿಸ್ಟ್ಗಳು, ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಮತ್ತೆ ಇದು ತುಂಬಾ ವಿಭಿನ್ನವಾಗಿದೆ. ಡೈರೆಕ್ಟರ್ ಬಂದು ಹೆಂಗೆ ಡೈರೆಕ್ಟರ್ ಕಷ್ಟಗಳು ಏನು ಅನ್ನೋದೆಲ್ಲ ಇದೆ. ಹಾಗಾಗಿ ಎಲ್ಲರೂ ಬಂದು ಮೂವಿನ ಥಿಯೇಟರಲ್ಲಿ ನೋಡಿ, ನಾವು ಕೂಡ ಹೊಸದು ಬರ್ತಾ ಇದ್ದೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಬರೋಕ್ಕಾದ್ರೆ ಒಂದು ಸಾಂಗು ಮತ್ತೆ ಒಂದು ದಿನ ಶೂಟ್ ನಡೀತು ನಮಗೆ. ಆ ಶೂಟಲ್ಲಿ ಎಲ್ಲರೂ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಿದ್ದು. ಆ್ಯಕ್ಚುಲಿ ನಾನು ಬ್ಲೆಸ್ಡ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಎಸ್ಪೆಷಲಿ ಏನಕ್ಕಂತಂದರೆ ಎಲ್ಲರೂ ದೊಡ್ಡ ಆ್ಯಕ್ಟರ್ಸನ್ನೇ ಇರೋದು, ಎಲ್ಲರೂ ನೋನ್ ಆ್ಯಕ್ಟರ್ಸ್ ಇರೋದು. ಎಲ್ಲರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಆಗಿದೆ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ ರವಣ ಕಂಗಲ್ಸ್ ಅಂಥವ್ರ ಜೊತೆ ಎಲ್ಲಾದ್ರೂ ಚಾನ್ಸ್ ಕೊಟ್ಟು ಆ್ಯಕ್ಟ್ ಮಾಡಿಸಿದ್ದಾರೆ ನೋಡಿ ನವೀನ್ ಸರ್. ಅವರಿಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನಗೆ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ, ಬೇಗ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್.